ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ಶಿವನ್. ಸೂಪರ್ ಟಿವಿ ಕನ್ನಡದಲ್ಲಿ ಮತ್ತೊಂದು ಭಾನುವಾರ ಮತ್ತೊಂದು ವಿಕ್ಟ್ರಿ. RCBಯ 3ನೇ ವಿಕ್ಟ್ರಿ. RCB ಅವರಿಗೆ ಒಂಥರ ಅಭ್ಯಾಸ ಆಗಿದೆ ಅಂತ ಅನಿಸುತ್ತೆ. ಈಗ ಪ್ರತಿ ಸಂಡೇ ಯಾವುದಾದ್ರೂ ಒಬ್ಬ 5 ಟೈಮ್ ಚಾಂಪಿಯನ್ನು ಅಥವಾ ಹೆಚ್ಚಿನ IPL ಗೆದ್ದಂಥವ್ರನ್ನ ಸೋಲಿಸೋದು. ಲಾಸ್ಟ್ ಸಂಡೇ ಚೆನ್ನೈ ಸೂಪರ್ ಕಿಂಗ್ಸ್ನ ಹೊಡೆದ್ವಿ. ಈಗ ಮುಂಬೈ ಇಂಡಿಯನ್ಸ್. ಒಂದು ಟೈಮ್ ಇತ್ತು ಮುಂಬೈ ಇಂಡಿಯನ್ಸ್ ಅಂತಂದರೆ RCBಗೆ ಸ್ವಲ್ಪ ಟಫ್ ಅನಿಸೋದು. ಇವ್ರನ್ನ ಹೇಗೆ ಹೊಡೆಯೋದು, ಯಾಕಂದರೆ ಒಬ್ರಿಗಿಂತ ಒಬ್ಬರು ಘಟಾನುಘಟಿಗಳು. ಬಟ್ ಈಗೀಗ ಮುಂಬೈ ಇಂಡಿಯನ್ಸ್ ಅಂತಂದರೆ ಅನ್ನೋದ ಮ್ಯಾಚ್ ಅನ್ನೋ ರೀತಿಯಾಗಿದೆ. ಸೊ ಕ್ವಿಕ್ಕಾಗಿ ನೆನೆ ಮ್ಯಾಚ್ ಬಗ್ಗೆ ನೋಡೋಣ. ನೀವು ಕೂಡ ಎಂಜಾಯ್ ಮಾಡಿರ್ತೀರ. ಸೊ ಟಾಸ್ ಸೋತು ಬ್ಯಾಟಿಂಗ್ ಅಂತಂದಾಗ ಪ್ರಿವ್ಯೂ ವಿಡಿಯೋಲಿ ನಾನು ಆಲ್ರೆಡಿ ಹೇಳಿದ್ದೆ, ಇಲ್ಲಿ ಚೇಸಿಂಗ್ ಚೆನ್ನಾಗುತ್ತೆ, ಯಾಕಂದರೆ ಬ್ಯಾಟಿಂಗ್ ಚೆನ್ನಾಗಿ ಬರುತ್ತೆ ಬಾಲ್ ಸೆಕೆಂಡ್ ಹಾಫಲ್ಲಿ. ಸೊ ಒಂದು 200+ ಮಿನಿಮಮ್ ಬೇಕಿತ್ತು, ಮಿನಿಮಮ್ 200+. ಅದು ನಾವು ಈ ಪ್ರತಿ ಮ್ಯಾಚಲ್ಲೂ ಕೂಡ ಈ ಸೀಸನ್ RCB 200 ಹೊಡೆದಿದೆ. ಅದು ಕೂಡ ನಮ್ಮ ಬ್ಯಾಟಿಂಗ್ ದಿ ಬೆಸ್ಟ್ ಬರದೆ ಹೋದರೂ ಕೂಡ ನಾವು 200 ಅಂತೂ ಒಂದು ಪಕ್ಕ ಆ ರೀತಿಯಾದಂಥ ಒಂದು ಬ್ಯಾಟಿಂಗ್ ಲೈನಪ್ಪನ್ನು ನಾವು ಮಾಡಿದ್ದೀವಿ. ನೆನ್ನೆನೂ ನೀವು ನೋಡಿದ್ರೆ ನಮ್ಮ ಆಲ್ಮೋಸ್ಟ್ ಒಂದು 5 ಪ್ಲೇಯರ್ಗಳು ನೆನ್ನೆ ಆಡಿರೋದು ಬ್ಯಾಟ್ಸ್ಮನ್ಗಳು. ಅದರಲ್ಲೂ ಕೆಲವರು ಕಂಪ್ಲೀಟ್ ಇನ್ ಟಚ್ ಇರಲಿಲ್ಲ. ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಯಾವ ರೀತಿ ಅಂತ ನಮಗೆ ಗೊತ್ತು. ಒಂದು ಸಲ ಕಚ್ಕೊಂಡ್ರೆ, ಒಂದು ಸಲ ಅವ್ರ ಝೋನಿಗೆ ಬಂದರೆ ಯಾವ ಬಾಲ್ ಬಂದರೂ ಕೂಡ ಕ್ಲಿಯರ್ ಮಾಡ್ತಾರೆ. ಬಟ್ ನೆನ್ನೆ ಅವ್ರದ್ದು ಆಲ್ಮೋಸ್ಟ್ ನೀವು ನೋಡಿದ್ರೆ ಗಳಿಸ್ತಂಥ ರನ್ 38 ಬಾಲಿಗೆ 50. ಬಹುಶಃ ನಮಗೆ ವಿರಾಟ್ ಕೊಹ್ಲಿ ರೆಗ್ಯುಲರ್ ಟಚ್ಚಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ಟಯರ್ಡ್ ಅನಿಸ್ತಾ ಇದ್ರು, ಸ್ವಲ್ಪ ಅಂದ್ಕೊಂಡು ಹಾಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ, ಟೈಮಿಂಗ್ ಆಗ್ತಾ ಇರಲಿಲ್ಲ, ಶಾರ್ಟ್ಸ್ಗಳು ಬರ್ತಾ ಇತ್ತು. ಬಟ್ ಏನು ವಿರಾಟ್ ಕೊಹ್ಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ, ಆ ಥರ ಇನ್ನಿಂಗ್ಸ್ ಅಲ್ಲ ನೆನ್ನೆ. ನಂತರ ಅವ್ರು ಔಟ್ ಆಗಿದ್ದು ಕೂಡ ಒಂದು ಟಯರ್ಡ್ ಶಾಟ್ ಅನಿಸ್ತಾ ಇತ್ತು. ಫುಲ್ ಟಾಸ್ ಮಾಮೂಲಿಯಾಗಾದರೆ ಅದನ್ನು ಕ್ಲಿಯರ್ ಮಾಡ್ತಾರೆ ಅವರು. ಬಟ್ ನೆನ್ನೆ ಔಟ್ ಆದರು. ಅದಾದಮೇಲೆ ಬ್ಯಾಟ್ ಹೆಲ್ಮೆಟ್ ಎಲ್ಲ ಕೂಡ ಎಸ್ತಾ ಹೋದರು. ಏನೋ ಒಂದು ಫ್ರಸ್ಟ್ರೇಷನ್ ಇತ್ತು. ಬಟ್ ಫಿಲ್ ಸಾಲ್ಟ್, ಈಗಾಗಲೇ ನಾನು ಹಿಂದೆ ವಿಡಿಯೋದಲ್ಲೂ ಕೂಡ ಹೇಳಿದ ಹಾಗೆ, ಫಿಲ್ ಸಾಲ್ಟ್ ಒಂಥರ ನಮಗೆ ಲಾಟ್ರಿ ಇದ್ದ ಹಾಗೆ. ಒಂದು 2-3 ಮ್ಯಾಚ್ ಆಡಲ್ಲ, 4ನೇ ಮ್ಯಾಚ್ ಆಡ್ತಾರೆ. ಬಟ್ ಎಲ್ಲ ಟೈಮ್ ಅದು ವರ್ಕ್ ಆಗಲ್ಲ. ಬಟ್ ನೆನ್ನೆ ವರ್ಕ್ ಆಯಿತು ಮುಂಬೈ ಇಂಡಿಯನ್ಸ್ ವಿರುದ್ಧ. ಆ ಥರ ಬೋಲ್ಟ್, ಬುಮ್ರಾ, ಶಾರ್ದುಲ್ ಠಾಕೂರ್, ಸ್ಯಾಂಟ್ನ ಎಂಥ ಬೌಲರ್ಸ್, ಕ್ಲಾಸ್ ಬೌಲರ್ಸ್ ಇರಬೇಕಾದ್ರೆ ಸಾಲ್ಟನೇ ಪರ್ಫೆಕ್ಟ್ ಆದಂಥ ಒಂದು ಓಪನಿಂಗ್ ಕೊಟ್ಟರು. 36 ಬಾಲಿಗೆ 78, 5 ಬೌಂಡ್ರಿ, 6 ಬೌಂಡ್ರಿ, 6 ಸಿಕ್ಸರ್, ಸ್ಟ್ರೈಕ್ ರೇಟ್ ಕೂಡ ಸಾಕದಾಗಿತ್ತು. ಬಟ್ ನೆನ್ನೆ ಪಟಿದಾರ್ ಈ ಸೀಸನ್ ಅಂತೂ ಒಂದಕ್ಕಿಂತ ಒಂದು ಅದ್ಭುತವಾದಂಥ ಇನ್ನಿಂಗ್ಸ್. ಒಂದು ಹಂತದಲ್ಲಿ ನನಗೆ ಅನಿಸ್ತಾ ಇತ್ತು KL ರಾಹುಲ್ ಅವರ ಫಾಸ್ಟೆಸ್ಟ್ 50 ಅದನ್ನು ಬ್ರೇಕ್ ಮಾಡ್ತಾರೆ ಅಂತ. 12 ಬಾಲಲ್ಲೇ 50 ಮಾಡುವಂಥ ಅವಕಾಶ ಇತ್ತು. ಬಟ್ ಒಳ್ಳೆ ಲೆಂತ್ ಬಾಲ್ ಮಾಡಿದ್ರು, ಕನೆಕ್ಟ್ ಆಗಲಿಲ್ಲ. ಬಟ್ ಪಟಿದಾರ್ ಇನ್ನಿಂಗ್ಸ್ ಅಂತೂ ಸೂಪರ್ಬ್ ಆಗಿತ್ತು. ಎಲ್ಲಿಂದ ಆಕ್ಸಲರೇಷನ್, ಸ್ಟಾರ್ಟಿಂಗಲ್ಲಿ ವಿಕೆಟ್ ಹೋಯ್ತಲ್ಲ, ಸೊ ಅದಾದಮೇಲೆ ಅವರು ಕೊಟ್ಟಂಥ ಒಂದು ಪೇಸ್ ಅದು 240 ತಲುಪೋದಕ್ಕೆ ಸಾಧ್ಯ ಆಯಿತು. ಸೊ ಕೊಹ್ಲಿ ಔಟ್ ಆಗಬೇಕಾದ್ರೂ ಕೂಡ ಫಿಲ್ ಸಾಲ್ಟ್ 120 ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಸೂಪರ್. ಅದಾದಮೇಲೆ ಕೊಹ್ಲಿ 185ಕ್ಕೆ 2, 14.4ನೇ ಓವರಲ್ಲಿ ಹೋಗ್ತಾರೆ. ನಂತರ ಪಟಿದಾರ್, ಜಿತೇಶ್ ಶರ್ಮಾ, ಇಷ್ಟೇ 4 ವಿಕೆಟನ್ನು ನಾವು ಕಳ್ಕೊಂಡಿರೋದು. ಇದು ನಮ್ಮ ಬ್ಯಾಟಿಂಗ್ ಡೆಪ್ತ್. ನಾನು ಆಗಲೇ ಹೇಳಿದೆ, ಟಿಮ್ ಡೇವಿಡ್ ಬಂದು ಅವ್ರದ್ದು ಟಿಪಿಕಲ್ ಇನ್ನಿಂಗ್ಸ್, ಏನು ವಿಶೇಷ ಅಂತಲ್ಲ, ಅವರು ಅಷ್ಟು ಹೊಡಿಲೇಬೇಕು. ಜಿತೇಶ್ ಶರ್ಮಾ ಸ್ಟ್ರಗಲ್ ಮಾಡಿದ್ರು, 9 ಬಾಲಿಗೆ 10 ರನ್. ಹಾಗೆ ಶೆಫರ್ಡ್ 2 ಬಾಲಿಗೆ 2 ರನ್. ಜಿತೇಶ್, ಶೆಫರ್ಡ್ ಹಾಗೆ ವಿರಾಟ್ ಕೊಹ್ಲಿ ಇವ್ರು ಕಂಪ್ಲೀಟಾಗಿ ಅವರ ಆಟ ನೆನೆ ಆಡಿಲ್ಲ. ಬಟ್ ಇವನ್ ನಾವು 240 ರನ್ ಗಳಿಸಿದ್ವಿ. ದಟ್ ಈಸ್ RCB. ಅದು ಹೊಸ RCB. ನಾನು ಈಗಾಗಲೇ ಹೇಳಿದ್ನಲ್ಲ, ಪ್ರತಿ ಮ್ಯಾಚಲ್ಲೂ ಕೂಡ 4 ಮ್ಯಾಚ್ ಆಡಿದ್ದಾರೆ, 4ರಲ್ಲೂ ಕೂಡ 200 ಬಂದಿದೆ. ಇದು ಬೌಲಿಂಗ್ ಅಂತ ಬಂದಾಗ ನೆನ್ನೆ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಅಲ್ಲಲ್ಲಿ ಬೌಲ್ ಮಾಡ್ತಿದ್ರು, ಮತ್ತೆ ವಿಕೆಟ್ ಒಂದು ಬಂತು. ಟ್ರೆಂಟ್ ಬೋಲ್ಟ್ ಕೂಡ 4 ಓವರ್ಗೆ 50 ರನ್ ನೆನ್ನೆ. ಹಾಗೆ ಬುಮ್ರಾ ಕೊನೆ ಓವರ್ ಬಿಟ್ಟರೆ ಅವರು ಕೂಡ ಒಂದಷ್ಟು ಇದನ್ನು ತಂದಿಲ್ಲ. ಅಂದರೆ 250 ಈಸಿಯಾಗಿ ಕ್ರಾಸ್ ಆಗೋದು. ಜಿತೇಶ್ ಶರ್ಮಾ ಏನಾದರೂ ಅವ್ರು ಆಟ ಆಡಿದರೆ ಏನೋ 9 ಬಾಲಿಗೆ 10, ಅದೇನಾದರೂ 9 ಬಾಲಿಗೆ 20 ಆಗಿದ್ದರೆ 250 ಆಗಿರೋದು. ಬಟ್ 240 ಆನ್ ಬೋರ್ಡ್ ವಾಸ್ ಇನಫ್. ಸಖತ್ತಾಗಿತ್ತು ನಮ್ಮ ಬ್ಯಾಟಿಂಗ್. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋಣ. ಮುಂಬೈ ಬ್ಯಾಟಿಂಗ್ ಬಗ್ಗೆ ಬರೋದಾದರೆ, ರೋಹಿತ್ ಶರ್ಮಾನ ನೋಡೋಕೆ ಅಂತಲೇ ವಾಂಖೇಡೆ ಸ್ಟೇಡಿಯಮಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಹೇಗೆ ವಿರಾಟ್ ಕೊಹ್ಲಿನ ನೋಡಬೇಕು ಅಂತ ಒಂದು ಕಡೆ ಸೆಟ್ ಆಫ್ ಫ್ಯಾನ್ಸ್ ಇದ್ದರೆ, ರೋಹಿತ್ ಶರ್ಮಾ ಕೂಡ ಇಬ್ಬರೂ ನೋಡಬೇಕು ಒಟ್ಟಿಗೆ ಅಂತ. ಬಟ್ ನೆನ್ನೆ ರೋಹಿತ್ ಶರ್ಮಾ ಆರಂಭದಲ್ಲೇ ಇಂಜುರಿ ಆಗಿರೋದು. ಮೇ ಬಿ ಅವ್ರು ರಿಸ್ಕ್ ತಗೊಳ್ಳೋದು ಬೇಡ ಮುಂದಿನ ಮ್ಯಾಚ್ಗಳಿಗೆ ಅಂತ. ಅವ್ರಿಗೆ ಪಾದ ಉರೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಕ್ರ್ಯಾಂಪ್ಸ್, ಆ ಹ್ಯೂಮಿಡಿಟಿಗೆ ಕ್ರ್ಯಾಂಪ್ಸ್ ಬಂದೇ ಬರುತ್ತೆ. ಸೊ ರೋಹಿತ್ ಶರ್ಮಾ ಕ್ವಿಕ್ಕಾಗಿ ಹೋದರು. ರಿಕಲ್ಟನ್ ಕೂಡ ಟ್ರೈ ಮಾಡಿದ್ರು. ಬಟ್ ನಮ್ಮ ಬೌಲಿಂಗ್ ಮುಂದೆ ಅದು ಸಾಕಾಗಲಿಲ್ಲ. ಹಾಗೆ ಸೂರ್ಯಕುಮಾರ್ ಯಾದವ್ ತುಂಬ ಕನ್ವಿನ್ಸ್ ಆಗಿಲ್ಲ ಭಾಳ. ಲಾಸ್ಟ್ ಒಂದು ವರ್ಷದಿಂದ T20 ವರ್ಲ್ಡ್ ಕಪ್ ಅವರು ಕ್ಯಾಪ್ಟನ್ ಆಗಿದ್ರೂ ಕೂಡ ನಿಮಗೆ ಅನಿಸ್ತಿರುತ್ತೆ, ಹಿಂದೆ ರೋಹಿತ್ ಶರ್ಮಾ, ವಿರಾಟ್ T20 ವರ್ಲ್ಡ್ ಕಪ್ ಗೆದ್ದಂಥ ಖುಷಿ, ಸೂರ್ಯಕುಮಾರ್ ಆ್ಯಂಡ್ ಟೀಮ್ ಗೆದ್ದಂಥ ಖುಷಿ ಎರಡು ಡಿಫ್ರೆಂಟ್ ಇತ್ತು. ಸೊ ಹಾಗಾಗಿ ಸೂರ್ಯಕುಮಾರ್ ಸ್ಟಿಲ್ ಟಚ್ಚಲ್ಲಿಲ್ಲ. ತಿಲಕ್ ವರ್ಮಾ ಕೂಡ ಒಂದು ಒಳ್ಳೆ ಬಾಲ್ಗೆ ಔಟ್ ಆದರು. ಹಾರ್ದಿಕ್ ಪಾಂಡ್ಯ ಆ್ಯಸ್ ಎ ಕ್ಯಾಪ್ಟನ್ ಎಷ್ಟು ಆಡಬೇಕು, ಆ ಫಿನಿಶಿಂಗ್ ಮುಗಿಸ್ದೇ ಹೋದರೂ ಕೂಡ ಒಂದು ಕಾಣಿಕೆ ಕೊಟ್ಟು ಹೋದರು ಅವ್ರದ್ದು. ಅದು ಬಿಟ್ಟರೆ ರದರ್ಫರ್ಡ್ ಕೊನೆದಾಗ ಸ್ವಲ್ಪ ನಾವು ನೆನ್ನೆ ವಿನ್ ಆಗಿದ್ರೂ ಕೂಡ ಆ ಕೊನೆಯಲ್ಲಿ ಲೀಕ್ ಆದಂಥ ರನ್ಗಳು ಸ್ವಲ್ಪ ಕನ್ಸರ್ನಿಂಗ್. ಅದ್ರ ಬಗ್ಗೆ ನಾವು ಗಮನ ಹರಿಸಲೇಬೇಕು. ರದರ್ಫರ್ಡ್ 31 ಬಾಲಿಗೆ 71, ಅದರಲ್ಲೂ 9 ಸಿಕ್ಸ್ ಹೊಡೆಸ್ಕೊಳ್ಳೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕಿಲ್ಲಿ. ಯಾಕಂದರೆ ನೆನ್ನೆ ಮ್ಯಾಚ್ ಕೈಗೆ ಬಂದಿತ್ತು ಹೌದು, ಬಟ್ ನಾವು ರನ್ ರೇಟನ್ನು ನೋಡ್ತಾ ಹೋಗಬೇಕಾಗುತ್ತೆ. ರನ್ ರೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ದ ಎಂಡ್, ಬಿಸ್ನೆಸ್ ಎಂಡಲ್ಲಿ. ಸೊ ಇದೊಂದು ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು. ಬಟ್ ನೆನ್ನೆ ನನಗೆ ಭಾಳ ಕುತೂಹಲ ಇದ್ದಿದ್ದು ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಅವರ ಫೇಸ್ ಆಫ್.
ಅದೊಂದು ಬೌನ್ಸರ್ ಕೂಡ ಹಾಕಿದ್ರು. ಸೊ ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು ಇದೇ ವೀಡಿಯೋ ಆದಮೇಲೆ. ಸೊ ಓವರಾಲ್ 240, 222 ಅವ್ರು ಚೇಸ್ ಮಾಡಿದ್ರು, ವಿನ್ ಆಗಿದ್ದು ನಾವು ಕೇವಲ 18 ರನ್ನಿಂದ. ಇನ್ನೂ ಒಂದು 20 ರನ್ ಗ್ಯಾಪ್ ಜೊತೆಗೆ ವಿನ್ ಆಗ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಅವ್ರನ್ನ 200 ಆಸ್ಪಾಸ್ ನಾವು ಕಟ್ ಹಾಕ್ಬೋದಾಗಿತ್ತು. ಬಟ್ ವಾಟ್ ಎವರ್, ಆ ಪಿಚ್ಚಲ್ಲಿ ಸೆಕೆಂಡ್ ಹಾಫಲ್ಲಿ ರನ್ ಬರುತ್ತೆ, ಅಲ್ಲಿ ಬ್ಯಾಟಿಂಗ್ ಈಸಿಯಾಗಿ ಬರುತ್ತೆ, ಕನೆಕ್ಟ್ ಆಗುತ್ತೆ. ರುದರ್ಫೋರ್ಡ್ ಏನು ಅವರ ಇಂಪ್ಯಾಕ್ಟ್ ರೋಲ್ ಇದೆ ಅದನ್ನು ಪರ್ಫೆಕ್ಟಾಗಿ ಮುಗಿಸಿದ್ರು. ಸೊ ನೆನೆಯ ಮ್ಯಾಚಲ್ಲಿ ನಮಗೆ ಇರುವಂಥ ಕರೆಕ್ಷನ್ ಏನು ಅಂತ ನನಗನ್ಸಿತ್ತು ಅಂತಂದರೆ, ಒಂದು ನಮಗೆ ಪ್ಲಸ್ ಏನಿದೆ ಅಂತ ನಾವು ನೋಡೋಣ. ಒಂದು ರಶೀಕ್ದಾರ್ ಸಲಾಮ್ ಅಭಿನಂದನ್ ಸಿಂಗ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ದು. ಸ್ವಲ್ಪ ಅವರ ಬೌಲಿಂಗ್ ನೋಡಿದ್ರೆ 2.5 ಓವರ್ಸ್ 23, ನಂತರ ಸ್ವಲ್ಪ ಅವರಿಗೆ ಲೆಗ್ ಇಂಜುರಿ ಆಯಿತು, ಬೌಲಿಂಗ್ ಮಾಡೋಕ್ಕೂ ಆಗಲಿಲ್ಲ, ಮತ್ತು ರಿಟರ್ನ್ ಬಂದಾಗಲೂ ಲಾಸ್ಟ್ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅವ್ರಿಗೆ. ಅದೊಂದು ಪಾಸಿಟಿವ್ ನಮಗೆ. ಅಭಿನಂದನ್ ಸಿಂಗ್ ತುಂಬ ಕಾಸ್ಟ್ಲಿ ಆಗ್ತಾಯಿದ್ರು. ರಶೀಕ್ದಾರ್ ವೇರಿಯೇಷನ್ಸ್ ಇತ್ತು, ನೀವು ನೋಡಿದ್ರೆ ಅವರ ಬೌಲಿಂಗಲ್ಲಿ ನಕಲ್ ಬಾಲ್ ಹಾಕಿದ್ರು, ಒಂದು ಬಾಲ್ ರಿಕಲ್ಟನ್ನೇ ಒಂಥರ ಫುಲ್ ಇಂಪ್ರೆಸ್ ಆದರು ಆ ನಕಲ್ ಬಾಲ್ಗೆ. ಹಾಗೆ ರೋಹಿತ್ ಶರ್ಮಾಗೂ ಕೂಡ ಹೆಚ್ಚಿನ ರೂಮ್ ಕೊಡಲಿಲ್ಲ ಶಾಟ್ ಹೊಡೆಯೋಕ್ಕೆ. ಇನ್ನು ಸುಯೇಶ್ ಶರ್ಮಾ ನೆನ್ನೆ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಕೂಡ ಬೌಲಿಂಗ್ ಚೆನ್ನಾಗಿತ್ತು. ಕೃನಾಲ್ ಪಾಂಡ್ಯ 4 ಓವರಿಗೆ ಬರೀ 26 ರನ್. ಅವರ ಬೌನ್ಸರ್ಗಳು ಮೀಡಿಯಂ ಪೇಸರ್ ಕೃನಾಲ್ ಪಾಂಡ್ಯ ನಾವು ನೆನ್ನೆ ನೋಡಿದ್ವಿ. ಭುವನೇಶ್ವರ್ ಕುಮಾರ್ ಆ್ಯಸ್ ಯೂಶುವಲ್ ಅವರ ಬೌಲಿಂಗ್ ಇತ್ತು. ಡಫಿ ಸ್ವಲ್ಪ ಅವರ ರನ್ ಕಂಟ್ರೋಲ್ ಮಾಡಬೇಕು. ಕೊನೆಯದಾಗಿ ರುದರ್ಫೋರ್ಡ್ಗೆ ತುಂಬ ರನ್ ಕೊಟ್ಟರು. ಹೇಸಲ್ವುಡ್ ಮೇ ಬಿ ಇನ್ನೂ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಒಂದು ವೀಡಿಯೋ ಕೊಡ್ತೀನಿ. ನೆನ್ನೆ ಅವ್ರು ಆಡಲಿಲ್ಲ. ಸೊ ಡಫಿ ಸ್ವಲ್ಪ ಅವರ ಬೌಲಿಂಗ್ ಕಾಸ್ಟ್ಲಿನೆಸ್ ಏನಿದೆ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಓವರಾಲ್ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಆಗೋದಿತ್ತು, ಬಟ್ ಸ್ವಲ್ಪ ಎಂಡಲ್ಲಿ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಬಟ್ ವಾಟ್ ಎವರ್, ಪಾಯಿಂಟ್ ಬಂದಿದೆ ನಮಗೆ. 3ನೇ ಪ್ಲೇಸಲ್ಲಿದ್ದೀವಿ. ನಮಗಿಂತ ಮುಂಚೆ ಪಂಜಾಬ್ ಹಾಗೆ ರಾಜಸ್ಥಾನ್ ಇದ್ದಾರೆ. ಮುಂದೆ ಲಕ್ನೋ ಮ್ಯಾಚ್ ಇದೆ, ಡೆಲ್ಲಿ ಮ್ಯಾಚ್ ಇದೆ. ಎರಡನ್ನೂ ಕೂಡ ನಾವು ಹೊಡಿಬೋದು. ಯಾಕಂದರೆ ನಮ್ಮ ಸ್ಟ್ಯಾಂಡರ್ಡ್ಸ್ಗೆ ಇರುವಂಥ ಸ್ಟ್ಯಾಂಡರ್ಡ್ಸ್ಗೆ ಎರಡೂ ಟೀಮ್ಗಳು ಕೂಡ ಅಂಥ ಏನು ನಮಗೆ ಟಫ್ ಚಾಲೆಂಜ್ ಮಾಡುವಂಥ ಟೀಮ್ಗಳಲ್ಲ. ಸೊ ನಿನ್ನೆಯ ಮ್ಯಾಚಲ್ಲಿ ನಿಮ್ಗೆ ಅನಿಸಿದಂಥ ಪಾಸಿಟಿವ್ ಏನು? ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಬೌಲಿಂಗಲ್ಲಿ ರಶೀಕ್ದಾರ್ ಸಲಾಮ್ ಬೌಲಿಂಗ್ ಇರ್ಬೋದು, ಸುಯೇಶ್ ಶರ್ಮಾ. ಸೊ ನಿಮ್ಮ ಒಪಿನಿಯನ್ ಏನು ಮ್ಯಾಚ್ ಬಗ್ಗೆ ತಿಳಿಸಿ. ಎಂಜಾಯ್ ಮಾಡಿದ್ರೆ ನಿನ್ನೆ ಸಂಡೇ ಅದನ್ನು ಕೂಡ ತಿಳಿಸಿ. ನಮಸ್ಕಾರ.